ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಭೀಷ್ಮ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇಂದು ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರುನಾಡ ವಿಜಯ ಸೇನೆ ವತಿಯಿಂದ ಬೃಹತ್ ಪ್ರತಿಭಟನೆ. ಕಾರಣ, ಒಂದು ನವಜಾತ ಶಿಶುವನ್ನ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ದಿನಾಂಕ 6/10/2025 ಅಂದ್ರೆ ಮೊನ್ನೆ ತಾನೇ ನಡೆದಂತ ನಿನ್ನೆ ಘಟನೆ ಇದು. ಇಂದು ಆ ಒಂದು ವಿಚಾರವಾಗಿ ಕರುನಾಡ ವಿಜಯ ಸೇನೆ ವತಿಯಿಂದ ಒಂದು ಮನವಿಯನ್ನ ತಹಸೀಲ್ದಾರ್ಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲು, ಇದು ಅಮಾನ್ಯವಾದ ಕೃತ್ಯ. ಇದಕ್ಕೆ ನೇರ ಹೊಣೆ ಜಿಲ್ಲಾಡಳಿತ ಹಾಗೂ ಆಸ್ಪತ್ರೆಯ ಸರ್ಜನ್ಗಳೇ. ಈ ಆಸ್ಪತ್ರೆಯ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳ್ಬಿಟ್ಟು ಸಮರ ಸೇನೆಯ ಕರ್ನಾಡ ವಿಜಯ ಸೇನೆಯ ಒಂದು ವತಿಯಿಂದ ಜಿಲ್ಲಾಧ್ಯಕ್ಷರುಗಳು ಇದರ ವಿರುದ್ಧವಾಗಿ ಪ್ರತಿಭಟನೆಯನ್ನ ನಡೆಸಿದ್ರು. ಹಾಗೆ ಇದು ಒಂದು ಅಮಾನ್ಯವಾದ ಕೃತ್ಯ. ಅಲ್ಲಿ ಸಿಸಿಟಿವಿಗಳಿಲ್ಲ, ಬೆಳಕಿನ ವ್ಯವಸ್ಥೆ ಇಲ್ಲ, ಹಾಗೂ ಸಿಬ್ಬಂದಿಗಳ ಕೊರತೆ ಇದೆ ಅಂತೇಳಿ ಮನವಿಯನ್ನ ಮಾಡಿದ್ದಾರೆ. ಇದು ಹೆಣ್ಣು ಕುಲಕ್ಕೆ ಒಂದು ನಾಚಿಗೇಡಿನ ಸಂಗತಿ. ಯಾಕಪ್ಪ ಅಂತಂದ್ರೆ, ಒಂದು ಮಗುವನ್ನ ಹೆರಿಗೆ ಆಗಿ ಒಂದು ಪೊದೆಯಲ್ಲಿ ಬಚ್ಚಿಟ್ಟು ಹೋಗಿರೋದು ಒಂದು ವಿಪರ್ಯಾಸವೇ ಸರಿ. ಇದಕ್ಕೆ ಒಂದು ಹೆತ್ತ ಕರುಳು ಎಷ್ಟನ್ನ ನೋವನ್ನ ಅನುಭವಿಸಿರ್ಬೋದು, ಇದು ಯಾವ ರೀತಿ ಆಗಿರಬಹುದು ಎಂಬುದರ ಬಗ್ಗೆ ಅವರ ತಂದೆ ತಾಯಿ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತ ಹೇಳ್ಬಿಟ್ಟು ಕರ್ನಾಡ ವಿಜಯ ಸೇನೆ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಗಿತ್ತು. ಬಂಧಿಸಬೇಕು, ಬಂಧಿಸಬೇಕು, ಬಂಧಿಸಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಹಸುಗೂಸನ್ನು ಕಸದಲ್ಲಿ ಬಿಸಾಡಿರುವ ಪೋಷಕರ ಮೇಲೆ ದೂರು ದಾಖಲಿಸ